ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಅಡುಗೆ ಮಾಡಲಿಕ್ಕೆ ಹೆಚ್ಚು ಸಮಯ ಇಲ್ಲದಿದ್ದಾಗ ಮಾಡಬಹುದಾದಂತ ಒಂದೆರಡು ಅಡುಗೆಗಳನ್ನು ನಾನೀಗ ತೋರಿಸ್ತಾ ಇದ್ದೇನೆ. ಕೆಲವೇ ನಿಮಿಷಗಳಲ್ಲಿ ಮಾಡಬಹುದಾದಂತೂ ಆರೋಗ್ಯಪೂರ್ಣವಾದ ಹಾಗೂ ರುಚಿಕರವಾದಂತಹ ಈ ಅಡುಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. 5 ನಿಮಿಷದಲ್ಲಿ ಮಾಡಿ ಮುಗಿಸಬಹುದಾದಂತಹ ಅಡುಗೆಗಳ ವಿಭಾಗದಲ್ಲಿ ನಾನಿವತ್ತು ಸೌತೆಕಾಯಿ ಪಚ್ಚಡಿ ಅಥವಾ ಮುಳು ಸೌತೆಕಾಯಿ ಪಚ್ಚಡಿ ಇದನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇದಕ್ಕೆ ಬೇಕಾದಂತಹ ಸಾಮಗ್ರಿ ನೋಡ್ಕೊಳ್ಳಿ. ಇದು ಸೌತೆಕಾಯಿ ಅಥವಾ ಮುಳು ಸೌತೆಕಾಯಿಯನ್ನು ಸಣ್ಣಗೆ ಹೆಚ್ಚಿದ್ದೇನೆ. ಈರುಳ್ಳಿಯನ್ನು ಕೂಡ ಸಣ್ಣಗೆ ಹೆಚ್ಚಿದ್ದೇನೆ. ಉಪ್ಪು ಇದೆ. ಇದು ರುಬ್ಲಿಕ್ಕೆ ಬೇಕಾದ ಸಾಮಗ್ರಿಗಳು: ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಸಾಸಿವೆ, ಹಸಿಮೆಣಸು, ಒಣಮೆಣಸು ಎರಡೂ ಇದೆ. ಆಮೇಲೆ ಪುಟಾಣಿ ಅಥವಾ ಹುರಿಗಡ್ಲೆ. ಕೊನೆಯದಾಗಿ ಒಗ್ಗರಣೆಗೆ ನೋಡಿ, ತೆಂಗಿನೆಣ್ಣೆ, ಕರಿಬೇವು, ಸಾಸಿವೆ ಮತ್ತು ಮೆಣಸು. ಇಷ್ಟೇ ಸಾಮಗ್ರಿಗಳು ಸಾಕು. ಮೊದಲಿಗೆ ನೋಡಿ, ಸೌತೆಕಾಯಿ ಸಣ್ಣಗೆ ಹೆಚ್ಚಿದ್ದನ್ನು ಹಾಕೊಳ್ತೇನೆ ಬೌಲಿಗೆ. ಆಮೇಲೆ ಈರುಳ್ಳಿ, ಇದು ಕೂಡ ಸಣ್ಣಗೆ ಹೆಚ್ಚಿದ್ದೇನೆ. ಇದಕ್ಕೆ ಸ್ವಲ್ಪ ಸಾಕು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲಸಿಡಬೇಕು. ಈಗ ಇದನ್ನು ಬದಿಗಿಡ್ತೇನೆ. ಮಿಕ್ಸಿ ಜಾರಿಗೆ ಕಾಯಿ ತುರಿ, ಪುಟಾಣಿ ಅಥವಾ ಹುರಿಗಡ್ಲೆ, ಜೀರಿಗೆ, ಇದೊಂದು ಸ್ವಲ್ಪ ಸಾಕು, ಸಾಸಿವೆ, ಒಂದು ತುಂಡು ಒಣಮೆಣಸು ಮತ್ತೊಂದು ತುಂಡು ಹಸಿಮೆಣಸು, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ತೇನೆ. ತೆಂಗಿನಕಾಯಿ ತುರಿ ಎಲ್ಲನ್ನು ಮಸಾಲೆ ಹಾಕಿ ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನೀಗ, ಆಗ ರುಬ್ಬುವಾಗ ಹಾಕಲಿಲ್ಲ. ಇದೊಂದು ಸ್ವಲ್ಪ ಉಪ್ಪು ಹಾಕ್ತೇನೆ. ಇದು ಸ್ವಲ್ಪ ಚಟ್ನಿ ತರಹ. ಇದನ್ನು ಬೇಕಾದ್ರೆ ಒಂದು ಸುತ್ತು ತಿರುಗಿಸ್ಕೊಳ್ಬಹುದು. ಆಮೇಲೆ ಇದನ್ನು ಈ ಸೌತೆಕಾಯಿಗೆ ಮಿಕ್ಸ್ ಮಾಡಿ ಇದನ್ನು ಸೇರಿಸ್ಕೊಳ್ತೇನೆ. ಈ ಹಂತದಲ್ಲಿ ಬೇಕಾದ್ರೆ 1 ಚಮಚ ಮೊಸರು ಹಾಕ್ಕೊಳ್ಬಹುದು. ಇದು ಸ್ವಲ್ಪ ಮೊಸರು ಬದಿ ತರ ಆಗ್ತದೆ, ಆವಾಗ ಇದು ಆಪ್ಷನಲ್. ಮೊಸರು ಬೇಕಾದ್ರೆ ಹಾಕ್ಕೊಳ್ಬಹುದು, ಇಲ್ಲಾಂದ್ರೆ ಬರೀ ಚಟ್ನಿ ಹಾಕಿ ಆಮೇಲೆ ಒಗ್ಗರಣೆ ಹಾಕಿದ್ರೆ ಸಾಕು. ಚಟ್ನಿ ಹಾಕೊಂಡಿದ್ದೇನೆ, ಸ್ವಲ್ಪ ಮೊಸರು ಹಾಕೊಂಡಿದೆ. ಇದು ಆಪ್ಷನಲ್, ಮೊಸರು ಬೇಕಾದ್ರೆ ಹಾಕೊಂಡ್ರೆ ಆಯ್ತು. ಈಗ ನಾನು ಒಗ್ಗರಣೆಗೆ ಸೌಟಿಟ್ಟಿದ್ದೇನೆ. ಸ್ವಲ್ಪ ಬೆಚ್ಚಗಾಗಲಿ. ರಾಯ್ತಕ್ಕಿಂತ ಸ್ವಲ್ಪ ಬೇರೆ ತರ ಇರ್ತದೆ, ಇದು ರುಚಿಯಾಗಿರ್ತದೆ. ಹಾಗಾಗಿ ಅನ್ನಕ್ಕೆ ಚೆನ್ನಾಗಿರ್ತದೆ. ಇದಕ್ಕೀಗ ಸಾಸಿವೆ ಮೆಣಸು ಹಾಕೊಳ್ತೇನೆ. ನಾನಿಲ್ಲಿ ತೆಂಗಿನೆಣ್ಣೆ ಬಳಸಿದ್ದೇನೆ. ಯಾವ ಎಣ್ಣೆ ಬೇಕೋ ಅದನ್ನು ಬಳಸ್ಕೊಳ್ಬಹುದು. ಕೊನೆಯದಾಗಿ ಕರಿಬೇವು ಹಾಕೊಳ್ತೇನೆ. ದಿಢೀರಾದಂತಹ ಸೌತೆಕಾಯಿ ಪಚ್ಚಡಿ ರೆಡಿ. ಬರೀ 5 ನಿಮಿಷದಲ್ಲಿ ಮಾಡಿ ಮುಗಿಸಬಹುದಾದಂತಹ ಮೂಲಂಗಿ ರಾಯ್ತ. ಇದು ತುಂಬಾ ಆರೋಗ್ಯಪೂರ್ಣವಾದಂತಹ ಅಡುಗೆ ಮತ್ತು ಬೇಗನೆ ಮಾಡಬಹುದಾದಂತಹ ಅಡುಗೆ. ತಕ್ಷಣಕ್ಕೆ ಮಾಡಬಹುದಾದಂಥ ಈ ಮೂಲಂಗಿ ರಾಯ್ತಕ್ಕೆ ಬೇಕಾದ ಸಾಮಗ್ರಿ ತೋರಿಸ್ತೇನೆ ನೋಡಿ. ಇದು ಮೂಲಂಗಿಯನ್ನು ಸಿಪ್ಪೆ ತೆಗೆದು ಈ ತರ ತುರಿದಿಟ್ಟಿದ್ದೇನೆ ಸಣ್ಣಗೆ. ಈರುಳ್ಳಿ ಅಷ್ಟೇ ಪ್ರಮಾಣಕ್ಕೆ ಈರುಳ್ಳಿ ಕೂಡ ತಗೊಂಡಿದ್ದೇನೆ, ಸಣ್ಣಗೆ ಹೆಚ್ಚಿದ್ದೇನೆ. ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಮೊಸರು ಹಾಗೂ ಉಪ್ಪು, ಮತ್ತು ಕೊನೆಯಲ್ಲಿ ಹಾಕಲಿಕ್ಕೆ ಒಗ್ಗರಣೆಗೆ ಸಾಮಾನು ನೋಡಿ: ಎಣ್ಣೆ, ಸಾಸಿವೆ, ಮೆಣಸು, ತುರಿದ ಮೂಲಂಗಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಎಲ್ಲವನ್ನು ಪಾತ್ರೆಗೆ ಹಾಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು. ಉಪ್ಪು ಹಾಕಿ ಈ ಥರ ಕೈ ಆಡಿಸ್ಕೊಳ್ಬೇಕು, ಚೆನ್ನಾಗಿ ಮಗ್ಸ್ಬೇಕು.
ನನ್ನ ಸ್ನೇಹಿತೆ ಆಶಾ ಕಿರಣ ಅವರು ನನಗೆ ಇದನ್ನು ಹೇಳ್ಕೊಟ್ಟಿದ್ದು. ಬಹುಶಃ ಇದನ್ನು ಅವರು ಹಾಸನ ಕಡೆಯವರು, ಹಾಗಾಗಿ ಆ ಊರಲ್ಲಿ ಹೆಚ್ಚಾಗಿ ಮಾಡ್ತಾ ಇರಬಹುದು. ಈಗ ಒಳ್ಳೆ ಮೂಲಂಗಿ ಸಿಗ್ತಾ ಇರುವ ಕಾರಣ ಸೀಸನ್ ಆಗಿರೋದ್ರಿಂದ ಇದನ್ನೀಗ ಮಾಡಿ ತೋರಿಸ್ತಾ ಇದ್ದೇನೆ ನಾನು. ಈಗ ನೋಡಿ, ಮೊಸರನ್ನು ಹಾಕಿದ್ರೆ ಮೂಲಂಗಿ ರಾಯ್ತ ರೆಡಿ. ಇದು ಗಟ್ಟಿ ಮೊಸರು, ಸಿಹಿ ಮೊಸರು, ಜಾಸ್ತಿ ಹುಳಿ ಏನಿಲ್ಲ. ಇದು ಹಾಕಿದ್ರೆ ಮೂಲಂಗಿ ರಾಯ್ತ ರೆಡಿ ಆಗ್ತಾ ಇದೆ. ಈಗ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಇಲ್ಲಿ ಒಗ್ಗರಣೆ ಸೌಟು ಬಿಸಿಗಿಟ್ಟಿದ್ದೇನೆ. ಈಗ ಎಣ್ಣೆ ಹಾಕ್ಕೊಳ್ತೇನೆ. ಇದಕ್ಕೆ ಸಾಸಿವೆ, ಒಣಮೆಣಸು, ಇದು ಅನ್ನಕ್ಕೆ ಮಾತ್ರ ಅಲ್ಲ, ಚಪಾತಿ ಕೂಡ ರುಚಿಯಾಗಿರ್ತದೆ. ಸಾಕು. ಕೆಲವೇ ನಿಮಿಷಗಳಲ್ಲಿ ಮಾಡಬಹುದಾದಂತಹ ಮೂಲಂಗಿ ರಾಯ್ತ ರೆಡಿ. ನಾನು ಮಾಡಿದಂತಹ ಈ ಅಡುಗೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಒತ್ತಿ, ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಹೊಸಬರು ಈ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಅಕ್ಷಯ ಪಾತ್ರೆ ಅಡುಗೆ ಮನೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಗಂಟೆಯ ಚಿತ್ರವನ್ನು ಒತ್ತಿದಾಗ ನಾನು ಮಾಡಿದ ತಕ್ಷಣ ನಿಮಗೆ ಹೊಸ ಹೊಸ ಅಡುಗೆಗಳನ್ನು ನೋಡ್ಕೊಳ್ಬಹುದು. ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಗಂಟೆಯ ಚಿತ್ರವನ್ನು ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.